ಅಮ್ಮತ್ತಿ ಕಾರ್ಮಾಡು ಶ್ರೀ ಚೌಡೇಶ್ವರಿ ದೇವಸ್ಥಾನದ 11ನೇ ವರ್ಷದ ವಾರ್ಷಿಕ ಮಹೋತ್ಸವ ಏಪ್ರಿಲ್ 29 ಹಾಗೂ 30ರಂದು ಶ್ರದ್ಧಾ ಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. 2 ದಿನಗಳ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. 29ರಂದು ಬೆಳಿಗ್ಗೆ ಗಣಪತಿ ಹೋಮದಿಂದ ಪ್ರಾರಂಭಗೊಂಡು ನಂತರ ಅಭಿಷೇಕ, ಅಲಂಕಾರ ಪೂಜೆ, ಪರಿವಾರ ಪೂಜೆ, ಕಳಶ ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು. ಸಂಜೆ ಚೌಡೇಶ್ವರಿ ದೇವಿಯನ್ನ ಮಹಿಳೆಯರು ಪೂರ್ಣ ಕಳಸ ಹಾಗೂ ವಾದ್ಯ ಮೇಳದೊಂದಿಗೆ ಆರತಿಯಿಂದ ಅಮ್ಮತ್ತಿ ಮುಖ್ಯ ಬೀದಿಗಳ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು. ನಂತರ ಜಿಲ್ಲೆಯ 3 ಭಾಗಗಳ ಮಾರಿಯಮ್ಮ ದೇವಾಲಯದ ಪ್ರಮುಖರು ತಮ್ಮ ಕಾಣಿಕೆಗಳಿಂದ ಸಂಪ್ರದಾಯದ ಮೂಲಕ ಅಮ್ಮನಿಗೆ ಸಮರ್ಪಿಸಿದರು. ದೇವಿಯ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನೃತ್ಯ ಭಕ್ತರನ್ನು ಹೆಚ್ಚಾಗಿ ಆಕರ್ಷಿಸಿತು. ಮೂವತ್ತರಂದು ಬೆಳಿಗ್ಗೆ ಚಂಡಿಕಾ ಹೋಮ, ಶತ್ರು ಸಂಹಾರ ಪೂಜೆ, ಮಹಾಪೂಜೆ, ಮಹಾ ನೈವೇದ್ಯ ಸೇರಿದಂತೆ ಪ್ರಮುಖ ಪೂಜೆಗಳು ನೆರವೇರಿದವು. ಅಮ್ಮತ್ತಿ ಅರ್ಚಕ ಗುರುರಾಜ್ ಭಟ್ಟ ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಪೂಜೆಗಳು ನೆರವೇರಿದವು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಿಯ ದರ್ಶನ ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡ್ರು. ವಾರ್ಷಿಕೋತ್ಸವದ ಭಾಗವಾಗಿ 2 ದಿನಗಳ ಕಾಲ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆ ನೆರವೇರಿತು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಎಚ್.ಕೆ. ಶ್ರೀನಿವಾಸ್ ಸೇರಿದಂತೆ ಊರಿನ ಆಡಳಿತ ಮಂಡಳಿ ಸದಸ್ಯರು, ಪ್ರಮುಖರು ಪಾಲ್ಗೊಂಡಿದ್ದರು. ಶ್ರೀ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ನಾವು ಇವತ್ತು ಇತಿಹಾಸ ಕಾಲದಿಂದನೂ ತಾಯಿಯ ಒಂದು ಆರಾಧನೆ ಇಲ್ಲಿ ನಡ್ಕೊಂಡು ಬಂದಿದೆ. ಈ ತಾಯಿಯ ಒಂದು ಶಕ್ತಿ ಅಂದರೆ ಇಲ್ಲೇ ಉದ್ಭವಿಸಿ ನೆಲೆಸಿರುವಂಥ ಒಂದು ತಾಯಿ ಜಗನ್ಮಾತೆ. ಎಲ್ಲರ ಒಂದು ಬೇಡಿಕೆಯನ್ನು ಉಂಟು ಅದನ್ನು ಈಡೇರಿಸುವ ಜೊತೆಗೆ ಸರ್ವ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಎಲ್ಲವನ್ನ ತಾಯಿ ನಿವಾರಣೆ ಮಾಡ್ತಾ ಇದ್ದಾಳೆ. ಅದೇ ರೀತಿ ನಾವು ಗ್ರಾಮಸ್ಥರು, ಹೊರ ಊರಿನ ಬಂದಂಥ ಎಲ್ಲ ಭಕ್ತಾದಿಗಳು ಬಂದು ಈ ತಾಯಿಯ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ
ತಾಯಿ ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಎಲ್ಲೂ ಕೈ ಬಿಟ್ಟಿಲ್ಲ. ಎಲ್ಲ ಈಗ ಹೊರ ರಾಜ್ಯದಿಂದ ನಾವು ಹೇಳ್ಬೋದು, ನಾವು ಮೈಸೂರು, ಬೆಂಗಳೂರು, ಆ ಕಡೆ ಎಲ್ಲ ಕಡೆಯಿಂದ ಇಲ್ಲಿ ತಾಯಿಯ ಒಂದು ಆರಾಧನೆ ಬಂದು ಅವರ ಆರೈಕೆಯನ್ನು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಗ್ರಾಮಸ್ಥರು ಎಲ್ಲ ಸೇರಿ ನಾವು ಒಂದು ತಾಯಿ ಆರಾಧನೆ ಮಾಡ್ತಾಯಿದ್ವಿ. ಇದರಿಂದ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಇನ್ನು ಬರುವಂಥ ಎಲ್ಲ ಭಕ್ತಾದಿಗಳ ಒಂದು ಕಷ್ಟಗಳನ್ನು ತಾಯಿ ತೀರಿಸ್ಕೊಡ್ತಾಳೆ ಅಂತ ಹೇಳೋದು ಭರವಸೆ ನಾವು ಹೇಳ್ಬೋದು. ಯಾಕೆಂದರೆ ಇಲ್ಲಿ ಹಲವಾರು ನಿರ್ದೇಶನಗಳಿದೆ. ಎಷ್ಟು ತೊಂದರೆ ಆದವ್ರನ್ನು ಸಮೇತ ತಾಯಿ, ಸಾವಿನ ದವಡೆಯಲ್ಲಿ ಇದ್ದವ್ರನ್ನ ತಾಯಿ ತಪ್ಪಿಸಿದ್ದಾಳೆ. ಎಷ್ಟೋ ಜನಗಳಿಗೆ ಮಕ್ಕಳಿಗೆ ಅಂತ ಹೇಳುವಾಗ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾಳೆ. ಇನ್ನೂ ಈ ಥರ ಎಷ್ಟು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಅದ್ರ ಜೊತೆಗೆ ನಾವು ಎಲ್ಲವನ್ನ ತಾಯಿಯ ಪಾದಕ್ಕೆ ಅರ್ಪಿಸ್ತಾ ನಾವೆಲ್ಲರೂ ತಾಯಿ ಒಂದು ಶರಣಾಗಿ ನಾವು ತಾಯಿಯನ್ನು ಬೇಡ್ತಾ ಇದ್ದೀವಿ. ಎಲ್ಲರನ್ನು ಒಳ್ಳೇದು ಮಾಡ್ತಾ ಇದ್ದಾಳೆ. ಅದೇ ರೀತಿ ಇನ್ನು ಬರುವಂಥ ಇನ್ನು ನಾಳೆ 2 ದಿವಸದ ಕಾರ್ಯಕ್ರಮ ಇದೆ. ಅದಕ್ಕೆ ತಾಯಿ ಎಲ್ಲರನ್ನು ಕರೆಸ್ಕೊಳ್ತಾಳೆ. ಕೊಡಗು ಚಾನಲ್ ನ್ಯೂಸ್, ಸುಬ್ರಹ್ಮಣಿ, ಸಿದ್ದಾಪುರ.